ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮಂಗಳವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ರಾಧನ ನೋಡಿ ಪುಟ್ಟಕ್ಕನಿಗೆ ಗಾಬರಿ ಆಗುತ್ತೆ. ಇಷ್ಟೊತ್ತಲ್ಲಿ ನೀನು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಕೆಲಸ ಆಗಬೇಕು ಅಂದರೆ ಹೊತ್ತು ಗೊತ್ತು ಏನು ನೋಡ್ತಾ ಕೂರೋಕ್ಕಾಗಲ್ಲ ಪುಟ್ಟಕ್ಕ. ಈ ಎಲೆಕ್ಷನಲ್ಲಿ ನೀನೇ ನನಗೆ ಸಪೋರ್ಟ್ ಮಾಡಬೇಕು, ನೀನು ನನ್ನ ಪರವಾಗಿ ಪ್ರಚಾರ ಮಾಡಬೇಕು ಅಂತ ರಾಧಾ ಹೇಳ್ತಾರೆ. ಆಗ ಪುಟ್ಟಕ್ಕ, ಏನು ಹೇಳ್ತಿದ್ಯಾ, ನನಗೇನು ತಲೆ ಕೆಟ್ಟಿದ್ಯಾ, ನಿನ್ನ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನರಿ ಬಂದು ಕೂರಿ ಕಾವಲು ಕಾಯುತ್ತೆ ಅಂದರೆ ಕೋಲ್ ಕೊಟ್ಟು ಮುಂದೆ ಹೋಗೋಕ್ಕಾಗುತ್ತಾ? ನೀನು ಹಾಗೆ ಸುಮ್ಮನೆ ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳ್ತಾರೆ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಪುಟ್ಟಕ್ಕ. ಎಲೆಕ್ಷನ್ ರಿಸಲ್ಟ್ ಬರಲಿ, ಆಗ ನಾನು ನರಿನೋ ಸಿಂಹನೋ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕ, ಇಂಥ ಧಮ್ಕಿಗೆಲ್ಲ ಎದುರೋಳಲ್ಲ ನಾನು, ಸುಮ್ಮನೆ ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ರಾಧಾ, ಒಂದು ನಿಮಿಷ ಪುಟ್ಟಕ್ಕ, ಮೊದಲು ಇದನ್ನು ನೋಡು ಅಂತ ಅವ್ರ ಫೋನಲ್ಲಿ ಒಂದು ವಿಡಿಯೋನ ತೋರಿಸ್ತಾರೆ. ಪುಟ್ಟಕ್ಕನಿಗೆ ಗಾಬರಿ ಆಗುತ್ತೆ. ಈಗ ಹೊಲ ಗದ್ದೆಗೆ ಬೆಂಕಿ ಹಚ್ಚಿದ್ದೀನಿ, ನೀನೇನಾದರೂ ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಊರಿಗೆ ಬೆಂಕಿ ಹಚ್ಚಿಬಿಡ್ತೀನಿ, ಇಡೀ ಊರು ಸುಟ್ಟು ಸ್ಮಶಾನ ಆಗುತ್ತೆ. ನೀನೇ ಯೋಚನೆ ಮಾಡು ಏನು ಮಾಡ್ತೀಯ ಅಂತ. ನೀನೇನಾದರೂ ಆ ಸ್ನೇಹಗೆ ಸಪೋರ್ಟ್ ಮಾಡಿದೀಯ ಅಂದರೆ ಈ ಊರನ್ನ ಸ್ಮಶಾನ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಏನೂ ಮಾಡಲ್ಲ. ಈಗ ಯೋಚನೆ ಮಾಡು, ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಹೇಳ್ತಾರೆ. ಪುಟ್ಟಕ್ಕನಿಗೆ ಗಾಬರಿ ಆಗುತ್ತೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡ, ನಮ್ಮೂರಿಗೆ ಏನು ತೊಂದರೆ ಮಾಡಬೇಡ, ಅವರೆಲ್ಲ ಅಮಾಯಕರು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ರಾಧಾಗೆ ಖುಷಿಯಾಗುತ್ತೆ. ನಿನ್ನ ಮಾತನ್ನು ನಾನು ನಂಬೋದಿಲ್ಲ, ನೀನು ಈ ಪತ್ರಕ್ಕೆ ಸೈನ್ ಮಾಡು, ಆಗ ನಂಬ್ತೀನಿ ಅಂತ ಖಾಲಿ ಬಾಂಡ್ ಪೇಪರ್ನ ಕೊಡ್ತಾರೆ. ಪುಟ್ಟಕ್ಕ ಅದಕ್ಕೆ ಸೈನ್ ಮಾಡ್ತಾರೆ. ನೋಡು ರಾಧಾ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಆದರೆ ನಿನ್ನನ್ನು ಸೋಲ್ಸೋದು ಗೆಲ್ಸೋದು ಎಲ್ಲ ಜನರ ತೀರ್ಮಾನ. ನೀನೇನಾದರೂ ಸೋತ್ರೆ ಯಾವುದೇ ಕಾರಣಕ್ಕೂ ಈ ಊರವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ರಾಧಾ, ನೀನು ನನಗೆ ಸಪೋರ್ಟ್ ಮಾಡಿದ್ರೆ ಸೋಲೋ ಮಾತೇ ಇಲ್ಲ, ಈ ಎಲೆಕ್ಷನಲ್ಲಿ ನಾನೇ ಗೆಲ್ಲೋದು ಅಂತ ಯೋಚನೆ ಮಾಡ್ತಾ ನೀನೇನು ತಲೆ ಕೆಡಿಸ್ಕೋಬೇಡ ಪುಟ್ಟಕ್ಕ. ನಾನು ಸೋತ್ರೆ ಈ ಊರು ಬಿಟ್ಟೆ ಹೊರಟೋಗ್ತೀನಿ, ಈ ಊರ ಕಡೆ ತಲೆ ಹಾಕೋದಿಲ್ಲ ಅಂತ ಹೇಳಿ ಪುಟ್ಟಕ್ಕ ಸೈನ್ ಮಾಡಿರೋ ಪೇಪರ್ನ ತಗೊಂಡು ರಾಧಾ ಅಲ್ಲಿಂದ ಹೋಗ್ತಾರೆ. ಪುಟ್ಟಕ್ಕ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇದನ್ನೆಲ್ಲ ನೆನೆಸ್ಕೊಂಡು ರಾಧಾ ನಗ್ತಾ ಇರ್ತಾರೆ. ಬೆಳಗಾಗುತ್ತೆ. ಎಲ್ಲರೂ ಎಲೆಕ್ಷನ್ ಬೂತ್ ಹತ್ರ ನಿಂತಿರ್ತಾರೆ. ಜನ ಎಲ್ಲ ಓಟ್ ಹಾಕೋದಕ್ಕೆ ಅಂತ ಬರ್ತಾ ಇರ್ತಾರೆ. ಆಗ ರಾಜಿ, ನೀವೆಲ್ಲ ನಮ್ಮ ರಾಧಾಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ. ಆಗ ಊರಿನ ಗೌಡ್ರು, ಪುಟ್ಟಕ್ಕ ಯಾರಿಗೆ ಓಟ್ ಹಾಕು ಅಂತ ಹೇಳಿದಾರೋ ಅವ್ರಿಗೆ ನಾವು ಓಟ್ ಹಾಕೋದು, ಪುಟ್ಟಕ್ಕ ಹೇಳಿದ್ದಾರೆ ಅಂದರೆ ಅದರಲ್ಲಿ ಒಂದು ತೂಕ ಇರುತ್ತೆ ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾರೆ. ಮತ್ತು ಕಂಟಿ, ನೀವೆಲ್ಲ ನಮ್ಮ ಸ್ನೇಹ ಅವ್ರಿಗೆ ಓಟ್ ಹಾಕಬೇಕು ಅಂತ ಹೇಳ್ತಾರೆ. ಪುಟ್ಟಕ್ಕ ಯಾರಿಗೆ ಓಟ್ ಹಾಕು ಅಂತ ಹೇಳಿದಾರೋ ನಾವೆಲ್ಲ ಅವ್ರಿಗೆ ಓಟ್ ಹಾಕೋದು ಅಂತೇಳಿ ಊರಿನ ಗೌಡ್ರು ಅಲ್ಲಿಂದ ಹೋಗ್ತಾರೆ. ಸುಮಗೆ ಬೇಜಾರಾಗುತ್ತೆ. ಅವ್ವ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇರೋದು, ಇಲ್ಲಿಗೆ ಯಾರೂ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಕಂಟಿ, ಅವ್ವ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಮತ್ತು ಊರಿನ ಜನ ಎಲ್ಲ ಓಟ್ ಹಾಕೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ಕಂಟಿ ಅವ್ರಿಗೆ ಬೇಜಾರಾಗುತ್ತೆ. ಅವ್ವ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ರಾಧಾ ಕಂಟಿಯವ್ರು ಇರೋ ಹತ್ರ ಬರ್ತಾರೆ. ಸೋಲ್ತೀವಿ ಅಂತ ಗೊತ್ತಿದ್ರು ನೀವು ಪ್ರಚಾರ ಮಾಡಿ ಯಾಕೆ ಗಂಟ್ಲು ಒಣಗಿಸ್ಕೋತಾ ಇದ್ದೀರಾ, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ, ನಾನು ಗೆದ್ದ ಮೇಲೆ ನಿಮ್ಮನ್ನೆಲ್ಲ ಕರೆಸ್ತೀನಿ, ನನ್ನ ವಿಜಯನ ನೋಡಿ ನೀವೆಲ್ಲ ಕಣ್ ತುಂಬ್ಕೊಳ್ಳೋರಂತೆ ಅಂತ ಹೇಳ್ತಾರೆ. ಕಂಟಿಗೆ ಕೋಪ ಬರುತ್ತೆ. ಅಯ್ಯೋ ನಿನ್ನ ಅಂತ ಹೊಡೆಯೋದಕ್ಕೆ ಸ್ವಲ್ಪ ಮುಂದೆ ಹೋಗ್ತಾರೆ. ಮತ್ತು ಗಂಗಾಧರಪ್ಪ ಗೋಪಾಲ್ ಅವರು ಕಂಟಿನ ತಡೀತಾರೆ. ಅಳಿಯಂದ್ರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ನಮ್ಮನೆ ದೀಪನೇ ಆ ಕಡೆ ತಿರ್ಕೊಂಡು ಬೆಳಕು ಕೊಡ್ತಾ ಇದೆ, ಈಗ ನಾವೇನು ಮಾಡೋಕ್ಕಾಗಲ್ಲ, ಏನಾಗುತ್ತೋ ನೋಡೋಣ, ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಆಗ ರಾಧಾ, ನಿಮಗೆ ಸೋಲೋದಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮತ್ತು ಸ್ನೇಹ, ನಾನು ನಿಮಗೆ ಮೊದಲೇ ಹೇಳಿದೆ ಇದೆಲ್ಲ ಬೇಡ ಅಂತ, ಆದರೆ ನೀವೇ ನನ್ನ ಮಾತು ಕೇಳಲಿಲ್ಲ ಅಂತ ಹೇಳ್ತಾರೆ. ಆಗ ಸಹನ ಅವರು, ಅವಿ ಬಂಗಾರತ್ತೆ ಆಶೀರ್ವಾದ ಇರೋ ತನಕ ನಮಗೇನು ಆಗಲ್ಲವಿ, ಎಲ್ಲ ಒಳ್ಳೆಯದಾಗುತ್ತೆ, ನೀನು ಭಯಪಡಬೇಡ ಅಂತ ಹೇಳ್ತಾರೆ. ಅವ್ವ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಸುಮ ಹೇಳ್ತಾರೆ. ನಂಜಮ್ಮ, ದುಷ್ಟಶಕ್ತಿ ದೈವಶಕ್ತಿನ ಕಟ್ಟಾಕುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲೂ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ, ನಮ್ಮ ಪುಟ್ಟಕ್ಕ ಏನು ಬಾಯಿ ಬಿಡ್ತಿಲ್ವಲ್ಲ, ಏನು ವಿಷಯ ಅಂತಲೇ ಗೊತ್ತಾಗ್ತಿಲ್ಲ, ಕಾರಣ ಇಲ್ಲದೆ ನಮ್ಮ ಪುಟ್ಟಕ್ಕ ಹೀಗೆಲ್ಲ ಮಾಡೋಳೆ ಅಲ್ಲ ಅಂತ ಹೇಳ್ತಾರೆ. ಆಗ ಕಂಟಿ ಪುಟ್ಟಕ್ಕನ ಮುಂದೆ ಹೋಗಿ ನಿಂತ್ಕೋತಾರೆ. ಅವ್ವ, ನಿನಗೆ ಯಾರಾದರೂ ಧಮ್ಕಿ ಹಾಕಿದ್ರೇನವ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ, ಜೀವನಕ್ಕೆ ಭಯಪಟ್ಟಿಲ್ಲ ನೀನು, ಇನ್ನು ಯಾರ್ದೋ ಬೆದರಿಕೆಗೆ ಭಯಪಡ್ತೀಯ ಅಂದರೆ ನಾನು ಅದನ್ನು ನಂಬಲ್ಲ, ಏನಾಯಿತು ಅಂತ ಬಾಯ್ಬಿಟ್ಟು ಹೇಳವ, ಯಾಕೆ ಈ ರೀತಿ ಬಾಯಿಗೆ ಬೀಗ ಹಾಕ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಆಗ ಗೋಪಾಲರು, ಪುಟ್ಟಮ್ಮಿ ಆ ಥರ ಏನಾದರೂ ಇದ್ದರೆ ಹೇಳು, ಅಳಿಯಂದ್ರೆ ಇದರಲ್ಲ ಎಲ್ಲ ನೋಡ್ಕೋತಾರೆ ಅಂತ ಹೇಳ್ತಾರೆ. ಆಗ ರಾಧಾ, ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಪುಟ್ಟಕ್ಕ ನನಗೆ ಸಪೋರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ. ಆಗ ಪುಟ್ಟಕ್ಕ, ನೀವೆಷ್ಟು ಹೇಳಿದ್ರು ಆ ಸ್ಟೈಲ್ ಏನೂ ಬದಲಾಗಲ್ಲ, ಎಲ್ಲ ಜನರ ತೀರ್ಮಾನ, ನೀವು ಹೋಗಿ ನಿಮ್ಮ ಕೆಲಸನ ನೋಡ್ಕೊಡಿ,
ನನ್ನನ್ನು ಯಾಕೆ ನಂಬ್ಕೊಂಡಿದ್ದೀರಾ? ಬಂಗಾರಮ್ಮವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಚುನಾವಣೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ರಾಜಿ, ಪುಟ್ಟಕ್ಕ ನಾವು ಸೋಲ್ತೀವಿ ಅಂತ ಹೇಳಿದ್ಲ ಗೆಲ್ತೀವಿ ಅಂತ ಹೇಳಿದ್ಲ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಗ್ರಾಮ ದೇವತೆ ಗುಡಿ ಹತ್ರ ನಿಂತಿರ್ತಾರೆ. ಅಲ್ಲಿರೋರೊಬ್ಬರು, ಗೌಡ್ರೆ ರಿಸಲ್ಟ್ ಬಂತ ಅಂತ ಕೇಳ್ತಾರೆ. ಇನ್ನೂ ಇಲ್ಲ, ಬರುತ್ತೆ ಇರಿ ಅಂತ ಗೌಡ್ರು ಹೇಳ್ತಾರೆ. ಆಗ ರಾಜಿ, ರಾಧಾ ನೀನು ಗೆದ್ದೆ ಅಂತ ಹೇಳಿದಾಗ ನಮ್ಮ ಶತ್ರುಗಳ ಮುಖ 3 ಕಾಸ್ಗೂ ಇರಲ್ಲ, ಅವ್ರ ಮುಖ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. ಆಗ ರಾಧಾ, ನಾನು ಗುರಿ ಸಾಧಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಸಾಧಿಸೋವರೆಗೂ ಬಿಡೋದೇ ಇಲ್ಲ, ಹೇಗಾದರೂ ಸರಿ ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ ಅಂತ ಹೇಳ್ತಾರೆ. ಆಗ ನಂಜಮ್ಮ, ಆಯ್ತು ರಿಸಲ್ಟ್ ಬರೋ ತನಕ ತಾಳ್ಮೆಯಿಂದ ಇರು ಅಂತ ಹೇಳ್ತಾರೆ. ಮತ್ತು ಸ್ನೇಹ ಅವರು, ರೀ ನಾವೇನಾದರೂ ಸೋತ್ರೆ ಅತ್ತೆಗೆ ಅವಮಾನ ಮಾಡ್ದಂಗೆ ಅಲ್ವೇನ್ರಿ ಅಂತ ಹೇಳ್ತಾರೆ. ಆಗ ಕಂಟಿ, ಬಂಗಾರ ಆಶೀರ್ವಾದ ಇರೋ ತನಕ ನಮಗೆ ಏನೂ ಆಗಲ್ಲ, ಗೆಲುವು ನಮ್ಮದೇ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅಳಿಯಂದ್ರೆ ಪುಟ್ಟಮ್ಮಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಹೀಗಿರುವಾಗ ನಾವು ಗೆಲ್ಲೋದಕ್ಕೆ ಹೇಗೆ ಸಾಧ್ಯ? ಹಾಗೂ ಒಂದು ವೇಳೆ ನಾವು ಗೆದ್ದಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ ಅಂತ ಹೇಳ್ತಾರೆ. ಆಗ ನಂಜಮ್ಮ, ಒಳ್ಳೆಯದಕ್ಕೆ ಯಾವತ್ತೂ ಕೆಟ್ಟದ್ದಾಗಲ್ಲ, ಕೆಟ್ಟದ್ದು ಎಷ್ಟೇ ಮೆರೆದ್ರೂ ಸುಟ್ಟು ಬೂದಿ ಆಗುತ್ತೆ, ಏನಾಗುತ್ತೋ ನೋಡೋಣ ಇರಿ ಅಂತ ಹೇಳ್ತಾರೆ. ಮತ್ತು ಅದೇ ಸಮಯಕ್ಕೆ ಗೌಡ್ರಿಗೆ ಒಂದು ಫೋನ್ ಬರುತ್ತೆ. ಅವರು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಫೋನ್ ಕಟ್ಟಾದಮೇಲೆ, ನೋಡಿ ಈ ಚುನಾವಣೆಯಲ್ಲಿ ಗೆದ್ದಿರೋದು ನಮ್ಮ ಸ್ನೇಹ ಅಂತ ಹೇಳ್ತಾರೆ. ಆಗ ಪುಟ್ಟಕ್ಕನ ಮನೆಯವ್ರಿಗೆಲ್ಲ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಸ್ನೇಹಗೆ ಹಾರ ಹಾಕ್ತಾರೆ. ಮತ್ತು ಸಹನವರು, ಇದು ಬಂಗಾರತ್ತೆ ಹೆಸರಿಗಿರೋ ತಾಕತ್ತು ಅಂತ ಹೇಳ್ತಾರೆ. ಆಗ ರಾಧಾ, ಇದೆಲ್ಲ ಹೇಗೆ ಸಾಧ್ಯ ರಾಜಿಯವರೇ ಅಂತ ಕೇಳ್ತಾರೆ. ಆಗ ರಾಜಿ, ನನಗೋದೇ ಗೊತ್ತಾಗ್ತಿಲ್ಲ ರಾಧಾ ಅಂತೇಳಿ ಪುಟ್ಟಕ್ಕನ ಮುಖ ನೋಡ್ತಾರೆ. ಆಗ ಪುಟ್ಟಕ್ಕ, ರಾಧಾ ನೀನು ಹೇಳ್ದಾಗೆ ನಾನು ನಿನ್ನ ಪರವಾಗಿ ನಿಂತ್ಕೊಂಡು ಪ್ರಚಾರ ಮಾಡಿದೆ, ಇದೆಲ್ಲ ಜನರ ತೀರ್ಮಾನ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಮತ್ತು ಇವರೆಲ್ಲ ಸಂಭ್ರಮ ಪಡ್ತಿರೋದು ನೋಡಿ ಪುಟ್ಟಕ್ಕನಿಗೆ ಖುಷಿಯಾಗುತ್ತೆ. ಆಗ ನಂಜಮ್ಮ, ಕಂಟಿ ಆಗಲೇ ಯಾರೋ ನಾವೇ ಗೆಲ್ಲೋದು ಅಂತ ತುಂಬ ಮಾತಾಡ್ತಿದ್ರು, ಅವ್ರಿಗೆ ಏನಾದರೂ ಹೇಳಪ್ಪ, ಸರಿಯಾಗಿ ಉತ್ತರ ಕೊಡು ಅಂತ ಹೇಳ್ತಾರೆ. ಆಗ ಕಂಟಿ, ನಮ್ಮವ್ವ ನೀತಿ ನಿಯತ್ತಿಂದ ಕಟ್ಟಿರೋ ಸಾಮ್ರಾಜ್ಯ ಇದು, ಇಲ್ಲಿ ನಿನ್ನಂಥ ನರಿಗಳು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಗೆಲುವು ಯಾವತ್ತಿದ್ರೂ ನಮ್ಮದೇ ಅಂತ ಹೇಳ್ತಾರೆ. ಆಗ ರಾಧಾ, ಕಂಟಿ ನಾನು ಎಲೆಕ್ಷನಲ್ಲಿ ಸೋತಿರಬಹುದು, ಆದರೆ ನನ್ನಿಂದ ನಿಮ್ಮ ಮನೇನ ಅದೇ ಕಾಪಾಡ್ಕೋತೀಯೋ ನಾನು ನೋಡ್ತೀನಿ, ಆದಷ್ಟು ಬೇಗ ನಿಮ್ಮ ಮನೆಯವ್ರನ್ನೆಲ್ಲ ಬೀದಿಲಿ ತಂದು ನಿಲ್ಲಿಸ್ತೀನಿ, ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ, ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ರಾಧಾನೇ ಅಲ್ಲ ಅಂತೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಗೋಪಾಲ್ ಅವರು, ರಾಜಿ ಆಮೇಲೆ ಊರ ಜನರಿಗೆಲ್ಲ ಲಾಡು ಹಂಚ್ತೀವಿ, ನಿನಗೂ ಒಂದು ಆಗ್ತೀನಿ ಇಲ್ಲೇ ಇರು ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಅಂತ ಬೈದು ರಾಜಿ ಅಲ್ಲಿಂದ ಹೋಗ್ತಾರೆ. ಹೇಗೆ ಹೋಗ್ತಾಳು ನೋಡು ಅವಳಿಂದೆ ಅಂತ ನಂಜಮ್ಮ ಹೇಳ್ತಾರೆ. ಎಲ್ಲರೂ ನಗ್ತಾ ಇರ್ತಾರೆ. ಇಲ್ಲಿಗೆ ಪುಟ್ಟಕ್ಕನ ಮಗಳು ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.